ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ ಹೆಂಗೆ ಏನು ಎತ್ತ ಅಂತ. ಅದಕ್ಕೇನೆ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದ್ವಿ. ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ, ನಾವು ಎಕ್ಸಿಬಿಷನ್ ನಾವು ಎಂಟರ್ ಆಗ್ತೀವಲ್ಲ, ಸೊ ಅಭಿಮಾನಿಗಳೆಲ್ಲರೂ ದೊಡ್ಡಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡು ಮೈನ್ ಎಂಟ್ರೆನ್ಸಿಂದನೇ ಅವ್ರು ಎಂಟ್ರ್ ಆಗ್ಬೋದು. ಬಂದರೆ ಅವರು ವಿದ್ಯಾಪತಿ ದ್ವಾರನ ಫಾಲೋ ಮಾಡ್ಕೊಬಂದರೆ ಸೀದಾ ಸ್ಟೇಜರ್ಗೂ ಕರ್ಕೊಬಂದು ಅಲ್ಲಿಂದ ಅವ್ರಿಗೆ ನಮಗೆ ವಿಶ್ ಮಾಡ್ಬೋದು. ಸ್ಟೇಜ್ ಹತ್ರದವರೆಗೂ ಬರುತ್ತೆ, ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು. ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ. ಇನ್ನು ಬೇರೆ ಎಲ್ಲರೂ ಬರ್ತಿರೋ ಅಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ 2 ಗೇಟ್ ಇದೆ, ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ. ಈ ಕಡೆ ನಮ್ಮ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ, ಇನ್ನೊಂದು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ. ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ. ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು. ಒನ್ಸ್ ಅಗೇನ್ ಅವ್ರುಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಸಪ್ರೇಟಾಗಿ ಪ್ಲ್ಯಾನ್ ಆಗೋಗಿದೆ. ಎಲ್ರಿಗೂ ಊಟದ ವ್ಯವಸ್ಥೆ ಆಗಿದೆ. ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶೋರ್ ಮದುವೆಯಿಂದ ಹಿಡಿದು ಶಿವಣ್ಣ ಮಗಳು ಮದುವೆಯಿಂದ ಹಿಡಿದು ಎಲ್ಲದನ್ನು ಧ್ರುವನೇ ಮಾಡಿದರು. ಈಗ ರೀಸೆಂಟಾಗಿ ಭೈರತಿಯವರ ಮನೆ ಮದುವೆ ಕೂಡ, ನಮ್ಮ ಜಯಮಲಾ ಮೇಡಮ್ ಅವರ ಮನೆ ಮದುವೆ ಕೂಡ ಎಲ್ಲದೂ ಧ್ರುವ ಅವ್ರು ಮಾಡಿದರು. ಸೊ ಈ ಥರದನ್ನು ಹ್ಯಾಂಡ್ಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ, ಹಂಗಾಗಿ ಈಸ್ ಟೇಕಿಂಗ್ ಕೇರ್. ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ. ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿ, ಇದೆ ಶಾಖ ವಿವೇಕ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲ್ಯಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು ಎಲ್ಲದನ್ನೂ ಪ್ಲ್ಯಾನ್ ಆಗಿದೆ. ಸೊ ಹಂಗಾಗಿ ಆರಾಮಾಗಿ ಒಂದು ಯಾರಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಆರಾಮಾಗಿ ಖುಷಿಯಾಗಿ ಆಚೆ ಹೋಗ್ಬೋದು. ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಇದೇ ಮರಿಮಲ್ಲಪ್ಪ ಕಾಲೇಜು, ಇದೇ SLC, ಇದೇ ಇನ್ಫೋಸಿಸ್, ಇದೇ ನಮ್ಮ ರಂಗಾಯಣ ಕ್ಯಾಂಪಸ್ಸಲ್ಲಿ, ಇದೇ ನಮ್ಮ GPR ರಂಗತಂಡ, ನನ್ನ ಫ್ರೆಂಡ್ಸು, ನನ್ನ ಬಳಗ ಎಲ್ಲ ಜಾಸ್ತಿ ಇಲ್ಲೇ ಇರೋದು. ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು. ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್. ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು. ಆ್ಯಂಡ್ ನನ್ನ ಬದುಕು, ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ. ಸೊ ನಾನು ಬದುಕು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡೋದು. ಮೈಸೂರಿನ ಪರಿಸರ ಬಹಳ ದೊಡ್ಡ ರೋಲ್ ಪ್ಲೇ ಮಾಡೋದು. ಹಾಗಾಗಿ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೇ. ಏನಿಲ್ಲ, ಈಗ ನೋಡಿ ಆಲ್ರೆಡಿ ಈಗ 1-1.5 ಗಂಟೆ. ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ. ಸೊ ಆ ಥರ ಇದ್ದರೆ ಡೆಫಿನೆಟ್ಲಿ ಇದು ಇರೋಕ್ಕೆ ಚಂದ ಅಲ್ಲ. ಯಾವಾಗಲೂ ಕೆಲಸ ಹೆಂಗಿರುತ್ತೆ ಹಂಗೆಲ್ಲ ಏನಿಲ್ಲ. ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ. ಹೋಳಿಗೆ ಊಟ ಇರುತ್ತೆ, ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ. ಸೊ ಅದಿರುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೇ, ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ. ಇದನ್ನು ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಸೆಟ್ಟು ಇದು ಎಲ್ಲ ಮಾಡ್ತಿದ್ದಾರೆ. ಅಂದರೆ ಆರ್ಟ್ ವರ್ಕ್ ಅವ್ರಿಗಿರುತ್ತೆ. ಅಂದರೆ ಎಲ್ಲ ಸ್ನೇಹಿತರು, ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡು. ಎಲ್ಲ ಸ್ನೇಹಿತರು ಸೇರ್ಕೊಂಡು ಇಲ್ಲ ಹಿಂಗೆ ಮಾಡೋಣ ಅಂತ. ಏಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿದೆ, ಫ್ಯಾನ್ಸ್ ಮುಂದೆ ಆಗಬೇಕು. ಅದೆಲ್ಲದು ಆಗ್ತಾ ಇದೆ. ಎಲ್ಲರಿಗೂ ಕರೆದಿದ್ದೀವಿ, ಎಲ್ಲರಿಗೂ ಕರೆದಿದ್ದೀವಿ. ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ. ನನ್ನ ಜರ್ಮನ್ ಡೈರೆಕ್ಟ್ರು ನನ್ನ ಫ್ರೆಂಡ್ ಬರ್ತಿದ್ದಾರೆ. ನನ್ನ ಫ್ರೆಂಡ್ಸ್ ದುಬೈ US ಅಲ್ಲಿ ಇವರು ಎಲ್ಲರೂ ಬರ್ತಿದ್ದಾರೆ. ಸೊ ಎಲ್ಲರೂ ಬರ್ತಿದ್ದಾರೆ. ಈಗ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ ಸ್ವಾಮಿ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು ಸೊ ಬಾದಲ್ಲು ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಬಳಗನೂ ಕೆಲಸ ಮಾಡ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ. ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಬರ್ತಿದ್ದಾರೆ. ಇಲ್ಲ ಬಸ್ಸಿ ನಾನು ಹೇಳ್ತಿರೋದು ಪದೇ ಅದೇ ಪ್ರಶ್ನೆ. ಅಂದರೆ ಅವ್ರಿಗೂ ಇವಾಗ ನಾನು ಹೇಳ್ತಿರೋದು ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರೋಲ್ಲ. ಈಗ ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಈಗ ಅವ್ರಿಗೂ ಅವ್ರದ್ದೇ ಆದ ಒಂದು ಮನಸ್ಥಿತಿ ಇರುತ್ತೆ, ಎಲ್ಲದೂ ಇರುತ್ತಲ್ವ. ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರು ಮೀಟ್ ಮಾಡಬೇಕಾ ಇಲ್ವಾ, ಅಥವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ, ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ. ಅದಕ್ಕೆ ನಾವು ಜಾಗ ಕೊಡ್ಬೇಕು ಯಾವಾಗ.
ಸೊ ಈಗ ನಾನು ಇಷ್ಟು ಜನ ಕರೆದ್ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟಿರ್ತೀನಲ್ಲ, ಅದನ್ನು ನಾನು ಮೊನ್ನೆನೇ ಹೇಳಿದೆ. ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ. ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ, ಅವರು ಮದುವೆಗೆ ಬಂದರೆ ಖುಷಿನೇ ಅಲ್ವಾ. ನನ್ನ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ. ಸೊ ಖಂಡಿತ ನನಗೆ ಇನ್ವೈಟ್ ಮಾಡೋಕ್ಕೆ ಸಿಕ್ಕಿಲ್ಲ ಅವರು. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವ. ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ. ಈ ಟೇಕ್ಸ್ ಟೈಮ್, ಎಲ್ಲದು ಆಗುತ್ತೆ. ಟೆನ್ಷನ್ ಏನಿಲ್ಲ ಸರ್, ಖುಷಿ. ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ, ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ. ಯಾವಾಗಲೂ ಒಂದು ಒಳ್ಳೆ ಸಪೋರ್ಟ್ ಹಂಗೇನೆ. ಯಾವಾಗ ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋದು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಒಬ್ಬರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಇನ್ನೊಂದು ಶಕ್ತಿ ಕೊಡುತ್ತೆ, ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ. ಇನ್ವೈಟ್ ಮಾಡಿದ್ದೀನಿ ಸರ್, ಅಲ್ಲು ಅರ್ಜುನ್ ಅವ್ರನ್ನ, ಚಿರಂಜೀವಿ ಅವ್ರನ್ನ, ಶಿವಕುಮಾರ್ ಅವ್ರನ್ನ, ಪುಷ್ಪ ಟೀಮ್, ನಮ್ಮ ಜೀಬ್ರಾ ಟೀಮ್, ಸತ್ಯದೇವ್, ನಮ್ಮ ರಶ್ಮಿಕಾ, ಎಲ್ಲರನ್ನೂ ಕರೆದು ನೋಡೋಣ. ಎಲ್ಲರೂ ಪ್ರೀತಿಯಿಂದ ಬರ್ತೀನಿ ಅಂತಲೇ ಹೇಳಿದ್ದಾರೆ. ಇಲ್ಲ ಆ್ಯಕ್ಟಿಂಗ್ ಯಾಕೆ ಕಮ್ಮಿ ಮಾಡಲಿ, ಆ್ಯಕ್ಟಿಂಗ್ ನಾನು ಪ್ರತಿದಿನ ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಪ್ರತಿದಿನ ನಾನು ಶೂಟಿಂಗ್ ಮಾಡಬೇಕು. ಸೊ ನೀವೆಲ್ಲರೂ ಹೆಂಗೆ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರ, ನಾನು ಹಂಗೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ. ನಾನು ಬ್ರೇಕ್ ತೊಗೊಳ್ಳೋದೇ ಕಮ್ಮಿ. ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಮೈಸೂರಿಂದ ಜನತೆ ಆಗ್ಬೋದು, ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ. ಸೊ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಇದೇನಂದರೆ ಒಂದು ಸಂಭ್ರಮ ಇದು. ಸೊ ಬಂದು ಎಂಜಾಯ್ ಮಾಡ್ಬೋದು, ನೂಕ್ಲಟ್ಟ ಆಗಲಿ ಯಾವುದೂ ಏನೂ ಇರಲ್ಲ. ನೀಟಾಗಿ ಬಂದು ಸುಸಜ್ಜಿತವಾಗಿ ಆಗಿದೆ. ಊಟ ಮಾಡ್ಕೊಂಡು ನೋಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ. ವಾಸುಕಿ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಅದನ್ನು. ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಮೇನ್ ಏನಂದರೆ ಮಹಾದ್ವಾರ ಏನಿದೆ, ನಮ್ಮ ಮೈಸೂರು ಎಕ್ಸಿಬಿಷನ್ ಎಂಟ್ರೆನ್ಸ್ ಏನಿದೆ ಅದೇ ಜಾಗದಿಂದ ಎಲ್ಲರಿಗೂ ಎಂಟ್ರಿ ಇದೆ. ಸೊ ಎಂಟ್ರಿ ಬರ್ತಾ ನೀವು 3000 ಅಡಿ ಲೆಂತ್ ಇರೋದ್ರಿಂದ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್, 3/4 ಕಿಲೋಮೀಟ್ರ್ ಇರೋದ್ರಿಂದ ಆ ವಾಕ್ವೇ ನಡ್ಕೊಬರ್ಬೇಕಾಗತ್ತೆ. ನಡ್ಕೊಬಂದರೆ ಲಾಸ್ಟಿಗೆ ರಂಗಮಂದಿರ ಏನಿದೆ ಆ ಜಾಗದಲ್ಲಿ ಸ್ಟೇಜನ್ನ ಹಾಕಿದ್ದೀವಿ ನಾವು. ಒಂದು ರೈಟ್ ಸೈಡಲ್ಲಿ ಮುಹೂರ್ತ ಸ್ಟೇಜು, ಲೆಫ್ಟಲ್ಲಿ ರಿಸೆಪ್ಷನ್ ಸ್ಟೇಜ್. ಏನಕ್ಕೆ 2 ಸ್ಟೇಜ್ ಮಾಡಿದ್ದೀವಿ ಅಂದರೆ, ರಾತ್ರಿ ರಿಸೆಪ್ಷನ್ನು 6 ಗಂಟೆ ಸ್ಟಾರ್ಟ್ ಆದರೆ 12 ಗಂಟೆವರೆಗೂ ಮುಗಿಯುತ್ತೆ. ಬೆಳಗ್ಗೆ ಮುಹೂರ್ತ ಬೇಗ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೊ ರಾತ್ರಿ ಮಾಡಿ ಸೆಟಪ್ಪಲ್ಲೇ ಮುಹೂರ್ತ ಮಾಡೋಕ್ಕಲ್ಲ. ಅಂದರೆ ಮುಹೂರ್ತ ಸೆಟಪ್ ಅಲ್ಲೇ ದೇವಸ್ಥಾನ ಥೀಮಲ್ಲಿ ರೈಟ್ ಸೈಡಲ್ಲಿ ಮಾಡಿ ಇಟ್ಬಿಟ್ಟಿದ್ದೀವಿ. ಅಂದರೆ ಚಾಮುಂಡೇಶ್ವರಿ ಅಮ್ಮಂದು ಗೋಪುರ ಏನಿದೆ ಅದೇ ಥರ ಒಂದು ಡಿಸೈನ್ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ ಇದಕ್ಕೆ.